ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡುವಂಥ ಎಲ್ಲ ವೀಕ್ಷಕರಿಗೆ ಶ್ರೀ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸಿ ವಂದಿಸ್ತೇನೆ. ಈ ತಿಂಗಳು ಕ್ರಿಸ್ಮಸ್ ಹಬ್ಬದ ಒಂದು ಸಂದರ್ಭ ಆಗಿರೋದರಿಂದ ನಮ್ಮ ಶಾಲೋ ಮಿನಿಸ್ಟ್ರೀಸ್ ಪರವಾಗಿ ಗೆಸ್ಟ್ ಪ್ರೀಚರ್ಸನ್ನು ನಾವು ಆಹ್ವಾನಿಸ್ತಿದ್ದೇನೆ. ಇವತ್ತು ನಮ್ಮ ಮಧ್ಯೆ ಪಾಸ್ಟರ್ ಪುರುಷೋತ್ತಮ್ CKF ನ್ಯೂ ಜನರೇಷನ್ ಚರ್ಚ್ ಮೈಸೂರಿಂದ ಬಂದಿದ್ದಾರೆ. ಅವರು ಇವತ್ತು ನಮಗೆ ಕ್ರಿಸ್ಮಸ್ ಸಂಬಂಧಪಟ್ಟಂಥ ವಾಕ್ಯ ಸಂದೇಶವನ್ನು ನೀಡ್ತಾರೆ. ದಯವಿಟ್ಟು ಈ ಒಂದು ಸಂದೇಶವನ್ನು ಎಲ್ಲರೂ ಆಲಿಸಿ ದೇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಈ ಕ್ರಿಸ್ಮಸ್ ಹಬ್ಬದ ಸೀಸನ್ ಇರುವುದರಿಂದ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಪ್ರಿಯ ವೀಕ್ಷಕರೇ, ದೇವರ ಸಂದೇಶಕ್ಕೆ ನಿಮ್ಮನ್ನು ಆಹ್ವಾನಿಸುವನಾಗಿದ್ದೇನೆ. ಹಬ್ಬ ಎಂಬುದಾಗಿ ಹೇಳುವಾಗ ಸಡಗರ, ಸಂಭ್ರಮ, ಅನೇಕ ರೀತಿಯಾದಂಥ ಸಿದ್ಧತೆಗಳಿಂದ ನಾವು ಕೂಡಿ ಬರುವವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯವಾದವರೇ, ನಾವು ವಾಸಿಸುವಂಥ ದೇಶ ಭಾಳ ಸುಂದರವಾದಂಥ ದೇಶ. ಭಾರತ ದೇಶ ವಿಶಾಲವಾದದ್ದು, ವಿವಿಧ ಸಂಸ್ಕೃತಿ, ಭಾಷೆ, ಧರ್ಮಗಳನ್ನು ಒಳಗೊಂಡಿರುವಂಥದ್ದು ದೇಶವಾಗಿದೆ. ವಿವಿಧತೆಯಲ್ಲಿ ಅದು ಐಕ್ಯತೆಯನ್ನು ಮೆರೆದಿರುವಂಥ ದೇಶವಾಗಿದೆ. ನಮ್ಮ ದೇಶದಲ್ಲಿ ಅನೇಕ ಹಬ್ಬಗಳನ್ನು, ಆಚರಣೆಗಳನ್ನು ನಾವುಗಳು ಮಾಡುವವರಾಗಿರುತ್ತೇವೆ. ಪ್ರತಿಯೊಂದೊಂದು ಹಬ್ಬ ಎಂಬುದಾಗಿ ಹೇಳುವಾಗ ಅದರಲ್ಲಿ ಸಡಗರ, ಸಂತೋಷ, ಸಂಭ್ರಮ, ಆಚರಣೆಗಳು ಇತ್ಯಾದಿ ಕಾರ್ಯಗಳು ಅಡಕವಾಗಿರುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಹೇಳುವಾಗ ಅದು ಕೇವಲ ಒಂದು ನಾಡಿಗೆ ಅಥವಾ ಒಂದು ಊರಿಗೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವಂಥ ಹಬ್ಬವಲ್ಲ. ಅನೇಕ ಹಬ್ಬಗಳನ್ನು ನಾವು ನೋಡುವಾಗ ಅವು ಪ್ರಾದೇಶಿಕವಾದಂಥ ಕೆಲವು ವ್ಯಾಪ್ತಿಗಳಿಗೆ ಸೀಮಿತವಾಗಿರುತ್ತದೆ. ಆದರೆ ಕ್ರಿಸ್ಮಸ್ ಹಬ್ಬ ವಿಶ್ವದ ಎಲ್ಲೆಡೆ ಎಲ್ಲ ದೇಶಗಳಲ್ಲಿ ಆಚರಿಸಲ್ಪಡುವಂಥ ಒಂದು ವಿಶೇಷವಾದಂಥ ಹಬ್ಬವಾಗಿದೆ. ಯಾಕಂದರೆ ಅದರ ವಿಶೇಷತೆ ಏನಂತಂದರೆ, ಕರ್ತನಾದಂಥ ಯೇಸು ಕ್ರಿಸ್ತನು ಅಂದರೆ ಇತಿಹಾಸವನ್ನು ಎರಡು ಭಾಗವನ್ನಾಗಿ ಮಾಡಿದಂಥ ಕರ್ತನಾದಂಥ ಯೇಸು ಕ್ರಿಸ್ತನು ಐತಿಹಾಸಿಕ ಪುರುಷನು. ಈ ಲೋಕದಲ್ಲಿ ಆತನು ಹುಟ್ಟುವುದರ ಮೂಲಕವಾಗಿ ಇಡೀ ಮಾನವ ಕುಲಕೋಟಿಗೆ ಒಂದು ರಕ್ಷಣೆಯನ್ನು, ಪಾಪದ ಬಿಡುಗಡೆಯನ್ನು, ಸಂತೋಷವನ್ನು, ಸಮಾಧಾನವನ್ನು ಉಂಟು ಮಾಡಿದಂಥ ಹಬ್ಬವಾಗಿದೆ. ಈ ಹಬ್ಬವನ್ನು ಆಚರಿಸುವಂಥ ನಾವುಗಳು ಹಬ್ಬ ಬರುವುದಕ್ಕಿಂತ ಮುಂಚಿತವಾಗಿಯೇ ನಾವು ಸಿದ್ಧತೆಗಳನ್ನು ಮಾಡ್ತಾ ಇರ್ತೇವೆ. ಅಂದರೆ ನಮ್ಮ ಮನೆಗಳಿಗೆ ಪೇಂಟ್ ಮಾಡ್ತಾ ಇರ್ತೇವೆ ಮತ್ತು ಡೆಕೋರೇಷನ್ ಮಾಡ್ತೇವೆ ಮತ್ತು ಗೋದಲಿಯನ್ನು ಮಾಡ್ತೇವೆ. ಮಾತ್ರವಲ್ಲದೆ ಸ್ಯಾಂಟಾಕ್ಲಾಸನ್ನು ನಾವು ಕೂಡಿಸ್ತೇವೆ ಮತ್ತು ಗೋದಲಿಯನ್ನು ಮಾಡುವಾಗ ಅಲ್ಲಿ ಕುರುಬರು ಮತ್ತು ಮಾತ್ರವಲ್ಲದೆ ಮರಿಯಳು ಮತ್ತು ಯೋಸೆಫನು, ಅನೇಕ ಜೊಯ್ಸರು ಇರುವುದನ್ನು ನಾವು ನೋಡ್ತೇವೆ. ಹೀಗೆ ನಾವು ಏನೆಲ್ಲ ಮಾಡಿ ಸಂತೋಷ ಸಡಗರದಿಂದ ಹಬ್ಬವನ್ನು ಆಚರಿಸ್ತೇವೆ. ಆ ದಿನಗಳಲ್ಲಿ ಹೊಸ ಹೊಸ ಬಟ್ಟೆಗಳನ್ನು ಹಾಕಿಕೊಳ್ತೇವೆ. ಮಾತ್ರವಲ್ಲದೆ ನಮ್ಮ ಉಡುಗೊರೆಗಳನ್ನು, ನಮ್ಮ ಸ್ನೇಹಿತರಿಗೆ ಉಡುಗೊರೆಗಳನ್ನು ನಾವು ಕಳಿಸ್ತೇವೆ. ನಮ್ಮ ಸ್ನೇಹಿತರು ನಮಗೆ ಉಡುಗೊರೆಗಳನ್ನು ಕಳಿಸ್ತಾ ಇರ್ತಾರೆ. ಮಾತ್ರವಲ್ಲದೆ ಹಬ್ಬದ ದಿನದಲ್ಲಿ ಅನೇಕ ನಮ್ಮ ಸ್ನೇಹಿತರನ್ನು, ಬಂಧುಗಳನ್ನು, ಮಿತ್ರಾದಿಗಳನ್ನು ನಾವು ನಮ್ಮ ಮನೆಗೆ ಆಹ್ವಾನಿಸಿ ಅವರನ್ನು ನಾವು ಯಥೇಚ್ಛವಾಗಿ ಅವರಿಗೆ ಆಹಾರ ಭೋಜನವನ್ನು ನಾವು ಏರ್ಪಡಿಸಿರ್ತೇವೆ. ಮೃಷ್ಟಾನ್ನ ಭೋಜನವನ್ನು ತಿಂದು ಅವರು ಸಂತೋಷ ಪಡುತ್ತಾ ಆಶೀರ್ವಾದವನ್ನು ಹೊಂದಿಕೊಳ್ಳಲೆಂಬ ಬಯಕೆಯಿಂದ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇರ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಹಬ್ಬ ಎಂಬುದಾಗಿ ಹೇಳುವಾಗ ಸಡಗರ, ಸಂಭ್ರಮ, ಆಚರಣೆ ಇವೆಲ್ಲವುಗಳನ್ನು ಮಾಡುತ್ತಾ ಈ ರೀತಿಯಾಗಿ ಸಂತೋಷ ಪಡುವುದಕ್ಕೋಸ್ಕರವಾಗಿ ನಾವು ಹಬ್ಬವನ್ನು ಆಚರಿಸಿಕೊಳ್ಳುತ್ತೇವೆ. ಇದು ಈ ದಿನದಲ್ಲಿ ನಾವುಗಳು ಆಚರಿಸುತ್ತಿರುವಂಥ ಹಬ್ಬವಾಗಿದೆ. ನಾವು 2000 ವರ್ಷಗಳ ಹಿಂದೆ ನಾವು ಹೋಗಿ ಅಲ್ಲಿ ನಾವು ಮರಿಯಳನ್ನು ಅಥವಾ ಯೋಸೆಫನನ್ನು, ಜೊಯ್ಸರನ್ನು ನಾವು ಕೇಳುವುದಾದರೆ ಅವ್ರ ಹಬ್ಬ ಎಂಬುದಾಗಿ ಹೇಳುವಾಗ ಅವರು ಏನಂತಾರೆ? ಒಂದು ವೇಳೆ ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ಕ್ರಿಸ್ತನ ಜನನವು ಹೇಗಾಯಿತಂದರೆ, ಕ್ರಿಸ್ತನ ಜನನವು ಹೇಗಾಯಿತಂದರೆ ಹೇಗಾಯಿತು? ಹೇಗೆ ಆ ದಿನದಲ್ಲಿ ಆ ವಾಸ್ತವವಾದಂಥ ಸಂಗತಿಗಳು, ಸನ್ನಿವೇಶಗಳು ಅದು ಏನನ್ನು ಪ್ರತಿಬಿಂಬಿಸುತ್ತಾ ಇದ್ದವು ಎಂಬುದಾಗಿ ನಾವು ನೋಡುವಾಗ, ಒಂದು ವೇಳೆ ನಾವು 2000 ವರ್ಷಗಳ ಹಿಂದೆ ಕ್ರಿಸ್ತನ ಜನನವನ್ನು ನೆನೆಸಿಕೊಂಡು ಮರಿಯಳ ಹತ್ತಿರ ನಾವು ಹೋಗಿ ಕ್ರಿಸ್ತನ ಜನನ ಅಂದರೆ ಏನು, ಅದು ಹೇಗೆ, ಆ ದಿನದಲ್ಲಿ ಪರಿಸ್ಥಿತಿಗಳು ಹೇಗಿದ್ದವು, ಹೇಗೆ ಆಚರಣೆ ಮಾಡಿದಿರಿ ಎಂಬುದಾಗಿ ಮರಿಯಳನ್ನು ನಾವುಗಳು ಕೇಳುವುದಾದರೆ, ಮರಿಯಳು ಹೇಳ್ತಾಳೆ, ಈಗೋ ಕ್ರಿಸ್ತನ ಜನನವು ಹೇಗಾಯಿತಂದರೆ, ಆ ದಿನದಲ್ಲಿ ಒಂದಾನೊಂದು ದಿನದಲ್ಲಿ ನಾನು ಮನೆಯಲ್ಲಿರುವಾಗ
ಪಕ್ಕನೆ ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡನು. ಆ ದೇವದೂತನು ಕಾಣಿಸಿಕೊಂಡು ನನಗೆ ಹೇಳಿದಂಥ ಸಂಗತಿ ಏನೆಂದರೆ, ಮರಿಯಳೇ, ನೀನು ಹೆದರಬೇಡ, ಧನ್ಯಳು ನೀನು, ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಗರ್ಭವತಿಯಾಗಿ, ಪವಿತ್ರಾತ್ಮನಿಂದ ಗರ್ಭವತಿಯಾಗಿ ಒಂದು ಮಗುವಿಗೆ ಜನ್ಮವನ್ನು ನೀನು ಕೊಡುತ್ತಿ. ಆತನು ಲೋಕದ ರಕ್ಷಕನು, ಆ ಪವಿತ್ರವಾದಂಥ ಶಿಶು ನಿನ್ನಲ್ಲಿ ಜನಿಸುವುದು ಎಂಬುದಾಗಿ ಹೇಳುವಾಗ ನನಗೆ ಬಹಳ ಆತಂಕ ಉಂಟಾಯಿತು. ಇದು ಹೇಗಾದೀತು? ನನ್ನ ಇಮಿಡಿಯೇಟ್ ಆಗಿರುವಂಥ ಒಂದು ಪ್ರತಿಕ್ರಿಯೆ, ಒಂದು ರೆಸ್ಪಾಂಡ್ ಏನಂತಂದರೆ, ಇದು ಹೇಗಾದೀತು, ಇದು ಹೇಗಾದೀತು. ಯಾಕಂದರೆ ನಾನು ಪುರುಷನನ್ನು ಅರಿಯದವಳಾಗಿದ್ದೇನೆ, ಸಮಾಜದಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ನನಗೆ ನಿಶ್ಚಯವಾಗಿದೆ, ಯೋಸೆಫನ ಜೊತೆಗೆ ಇಲ್ಲಿ ನಿಶ್ಚಯವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನೀನು ಗರ್ಭವನ್ನು ಧರಿಸುವಿ ಎಂಬುದಾಗಿ ಹೇಳುವಂಥ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಕಳವಳ, ಭಯ, ಆತಂಕವನ್ನು, ಆಶ್ಚರ್ಯವನ್ನು, ವಿಸ್ಮಯವನ್ನು ಅದು ಉಂಟು ಮಾಡಿತು. ಹೇಗೆ ಈ ಮಾತನ್ನು ತೆಗೆದುಕೊಳ್ಳುವುದು? ಆದುದರಿಂದ ನಾನು ಆ ದೇವದೂತನಿಗೆ ಹೇಳಿದಂಥ ಮಾತೇನೆಂದರೆ, ಇದು ಹೇಗಾದೀತು, ಇದು ಹೇಗಾದೀತು. ಈ ಹಬ್ಬವನ್ನು ಆಚರಿಸುವಂಥ ನಮ್ಮಲ್ಲಿಯೂ ಸಹ ಅನೇಕ ಪರಿಸ್ಥಿತಿಗಳನ್ನು ನೋಡುವಾಗ ಇದು ಹೇಗಾದೀತು ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಸನ್ನಿವೇಶ, ನಾವು ಹಾದು ಹೋಗುವಂಥ ಎಲ್ಲ ಪರಿಸ್ಥಿತಿಗಳನ್ನು ನೋಡುವಾಗ ಅದು ಬದಲಾಗುತ್ತದೆ ಎಂಬುದಾಗಿ ಹೇಳುವಾಗ ಇದು ಹೇಗಾದೀತು ಎಂಬ ಪ್ರಶ್ನೆ ನನ್ನ ನಿಮ್ಮ ಜೀವಿತದಲ್ಲಿ ಬರ್ತದೆ. ಹೀಗಿರುವಾಗ ಮರಿಯಳು ಹೇಳ್ತಾಳೆ ಏನಂತಂದರೆ, ಇಗೋ ಇದು ಹೇಗಾದೀತು ಎಂಬ ಪ್ರಶ್ನೆ ನನ್ನಲ್ಲಿ ಮೂಡಿ ಬಂತು. ಆಗ ದೇವದೂತನು ನನ್ನನ್ನು ಆತನು ಒಡಂಬಡುವುದಕ್ಕೋಸ್ಕರವಾಗಿ ಆತನು ನನ್ನೊಟ್ಟಿಗೆ ಮಾತನಾಡುತ್ತಲೇ ಇದ್ದನು. ದೇವದೂತನು ಮಾತನಾಡುತ್ತಲೇ ನನಗೆ ಒಂದು ಸಂಗತಿಯನ್ನು ಹೇಳಿದನು. ನಾನು ಒಪ್ಪಿಕೊಳ್ಳುವ ಹಾಗೆ, ನನ್ನ ಒಳಗಡೆ ನಂಬಿಕೆ ಅದು ಉಂಟಾಗುವ ಹಾಗೆ ಆತನು ಹೇಳಿದಂಥ ಮಾತೇನೆಂದರೆ, ಇಗೋ ನಿನ್ನ ಬಂಧುವು ಇದ್ದಾಳಲ್ಲ ಎಲಿಜಬೆತಳು, ಅವಳು ಬಂಜೆಯಾಗಿದ್ದಾಳೆ, ಆಕೆಗೆ ಮಕ್ಕಳಿಲ್ಲ, ಮೃತುಪ್ರಾಯ ತೀರಿ ಹೋಯಿತು. ಆದರೆ ಎಲಿಜಬೆತಳು ಆಕೆ ಗರ್ಭವನ್ನು ಧರಿಸಿದ್ದಾಳೆ ಎಂಬ ಸಂಗತಿಯನ್ನು ನಾನು ಕೇಳುವಾಗ ನನ್ನ ಒಳಗಡೆ ಉಂಟಾದಂಥ ಆಲೋಚನೆ ಏನೆಂದರೆ, ಅಸಾಧ್ಯವಾದದ್ದು ಯಾವುದನ್ನು ಹೇಗಾಯಿತು ಎಂಬುದಾಗಿ ನಾನು ಅಂದುಕೊಳ್ಳುವಾಗ ಅದು ಆಗುತ್ತದೆ ಎಂಬುದನ್ನು ದೇವದೂತನು ಹೇಳಿಕೊಡ್ತಾ ಇರುವುದು ನನ್ನ ಮನವರಿಕೆಗೆ ಬಂತು. ಆಗ ನಾನು ಆಲೋಚನೆ ಮಾಡಿದೆ, ಇದು ಹೇಗಾದೀತು, ಸಮಾಜ ಏನೆಂಬುದಾಗಿ ಆಲೋಚನೆ ಮಾಡ್ತದೆ. ನಾನು ಒಂದು ವೇಳೆ ಗರ್ಭವನ್ನು ಧರಿಸುವುದಾದರೆ ನಾನು ಮದುವೆಯಾಗಲಿಕ್ಕಿರುವಂಥ ಯೋಸೆಫನು ಏನೆಲ್ಲ ಆಲೋಚನೆ ಮಾಡಬಹುದಲ್ಲವೇ? ಹೇಗೆ ಗರ್ಭ ಧರಿಸಿದಳು, ನಾನು ಪುರುಷನನ್ನು ಅರಿಯದವಳು ಎಂಬುದಾಗಿ ತಿರುಗಿ ನಾನು ಆಲೋಚನೆಗಳನ್ನು ಮಾಡುತ್ತಿರುವಾಗ ತಿರುಗಿ ಆ ದೇವದೂತನು ಹೇಳಿದನು ಏನೆಂದರೆ, ನನ್ನ ದೇವರ ಬಾಯಿಂದ ಬಂದಂಥ ಮಾತು ಅದು ನಿಷ್ಫಲವಾಗುವುದಿಲ್ಲ. ದೇವರ ಬಾಯಿಂದ ಬಂದಂಥ ಮಾತು ಎಂದಿಗೂ ನಿಷ್ಫಲವಾಗುವುದಿಲ್ಲ, ಅದು ನಡೆಯುತ್ತದೆ. ಹೀಗಿರುವಾಗ ನನ್ನ ಆಲೋಚನೆಗಳನ್ನು ನಾನು ಯೋಚನೆ ಮಾಡಿದೆ. ಇದು ಹೇಗಾದೀತು ಎಂಬುದಾಗಿ ಹೇಳುವುದಕ್ಕಿಂತ ದೇವರ ಆಲೋಚನೆಗೆ ನನ್ನನ್ನು ಒಪ್ಪಿಸಿಕೊಡುವುದೇ ಉತ್ತಮ ಎಂಬುದಾಗಿ ನಾನು ನೆನೆಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ ನಾನು ಹೇಳಿದೆ. ನಿನ್ನ ಮಾತಿನಂತೆ ನನಗೆ ಆಗಲಿ. ಯಾವಾಗ ದೇವರ ಸ್ವರಕ್ಕೆ ನನ್ನನ್ನು ಒಪ್ಪಿಸಿಕೊಟ್ಟನೋ, ದೇವರು ಮಾತನಾಡುವಾಗ ಆತನ ಮಾತಿಗೆ ನಾನು ಒಡಂಬಟ್ಟೆನೋ, ಆಗ ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಆಶ್ಚರ್ಯಕರವಾದಂಥ ಸಂಗತಿ ಜರುಗಿತು. ಒಂದು ದಿನದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ನಾನು ಗರ್ಭವನ್ನು ಧರಿಸಿದೆ. ಆ ಗರ್ಭವನ್ನು ಧರಿಸುವಂಥ ಸಂದರ್ಭದಲ್ಲಿ ನಾನು ಬೇರೆ ಸ್ಥಳಗಳಿಗೆ ಹೋಗುವಾಗ ಮಗು ಹುಟ್ಟುವುದಕ್ಕೆ ಸ್ಥಳ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕೆಂಬ ಆಲೋಚನೆ ನನಗೆ ಬರ್ತಾ ಇಲ್ಲ. ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ನೋಡಿದರೂ ಸಹ ಸ್ಥಳ ಇಲ್ಲ, ಛತ್ರದಲ್ಲಿ ಸ್ಥಳ ಇಲ್ಲ. ಆಗ ನಾನು ಮಗುವನ್ನು ಹೆತ್ತು ಒಂದು ಗೋದಲಿಯಲ್ಲಿ ಆ ಮಗುವನ್ನು ನಾನು ಮಲಗಿಸಿದೆ. ಈ ದಿನ ನೀವು ಆಚರಣೆ ಮಾಡುವಾಗ ಬಟ್ಟೆಗಳನ್ನು ಹಾಕಿಕೊಂಡು, ಪೇಂಟಿಂಗನ್ನು ಮಾಡಿಕೊಂಡು, ಡೆಕೋರೇಷನ್ ಮಾಡಿಕೊಂಡು ವಿವಿಧ ರೀತಿಯಲ್ಲಿ ಸಂಭ್ರಮ ಆಚರಣೆಯನ್ನು ನೀವು ಮಾಡ್ತಾ ಇದ್ದೀರಿ. ಆದರೆ ನಿಜವಾದ ಕ್ರಿಸ್ಮಸ್ ಎಂಬುದಾಗಿ ನನ್ನ ಒಂದು ಆಲೋಚನೆಯಲ್ಲಿ ಹೇಳಬೇಕಾದರೆ ಇದು ಹೇಗಾಗಿದ್ದೀತು ಎಂಬುದಾಗಿ ಹೇಳಿದಂಥ ನಾನು ದೇವರ ಮಾತಿಗೆ ನಾನು ಒಡಂಬಟ್ಟೆನು. ನಿಜವಾದ ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಅಸಾಧ್ಯವಾದ ಕಾರ್ಯಗಳು ದೇವರಿಂದ ಸಾಧ್ಯವಾಗುತ್ತವೆ ಎಂಬುದಾಗಿ ದೇವರ ಮಾತಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದೇ, ವಿಧೇಯರಾಗುವಂಥದ್ದೇ ಅದು ನಿಜವಾದ ಕ್ರಿಸ್ಮಸ್ ಹಬ್ಬ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿರುವಲ್ಲಿ ಅನೇಕ ವೇಳೆಗಳಲ್ಲಿ ನಾವು ಸಂಭ್ರಮಾಚರಣೆಗಳಲ್ಲಿ, ಬಟ್ಟೆ ಹಾಕುವುದರಲ್ಲಿ, ನಾವು ರೆಡಿಯಾಗುವುದರಲ್ಲಿ, ಅನೇಕ ರೀತಿಯಾಗಿ ಆಹಾರಗಳನ್ನು, ತಿಂಡಿ ತಿನಿಸುಗಳನ್ನು ಸಿದ್ಧ ಮಾಡುವುದರಲ್ಲಿ, ಇದರಲ್ಲಿ ನಾವು ಎಷ್ಟೋ ಸಮಯವನ್ನು ನಾವು ಕಳೀತಾ ಇರ್ತೇವೆ. ಆದರೆ ಎಷ್ಟರ ಮಟ್ಟಿಗೆ ನನ್ನ ಜೀವಿತದಲ್ಲಿ ವಾಸ್ತವ ಪರಿಸ್ಥಿತಿಯನ್ನು ನೋಡುವಾಗ ಇದು ಬದಲಾಗುತ್ತದೆ. ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುತ್ತವೆ ಯಾವಾಗ ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ದೇವರು ಹೇಳುವ ಮಾತಿಗೆ ನಿನ್ನ ಮಾತಿನಂತೆ ಆಗಲಿ ಎಂಬುದಾಗಿ ಹೇಳುವಾಗ.
ಹಾಗಾದರೆ ಎಷ್ಟರ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ದೇವರೇ ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ನಾವು ಹೇಳಿದ್ದೇವೆ. ಹಾಗಾದರೆ ಮರಿಯಳು ಹೇಳುವಂಥದ್ದೇನೆಂದರೆ, ಇದು ಹೇಗಾದೀತು ಎಂಬುದಾಗಿ ಆಲೋಚನೆ ಮಾಡುತ್ತಿರುವಂಥ ನನಗೆ ಆದಂಥ ಆಲೋಚನೆ ಏನೆಂದರೆ, ಅಸಾಧ್ಯವಾದವುಗಳು ದೇವರಿಗೆ ಸಾಧ್ಯವಾಗುತ್ತದೆ. ಮತ್ತು ಹೇಗೆ ಅದು ಆಗುತ್ತದೆ? ದೇವರ ಮಾತಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ. ಹೀಗಿರುವಾಗ ಕರ್ತನಲ್ಲಿ ಪ್ರಿಯವಾದವರೇ, ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸಂತೋಷ ಸಡಗರದಿಂದ ಹಬ್ಬವನ್ನು ನಾವು ಎದುರುಗೊಳ್ತಾ ಇದ್ದೇವೆ. ಹೀಗಿರುವಾಗ ನಾವು ದೇವರ ಮಾತಿಗೆ ವಿಧೇಯರಾಗ್ತಾ ಇದ್ದೇವಾ? ಇದು ಹೇಗಾದೀತು ಎಂಬುದಾಗಿ ಅನೇಕ ಕಾರ್ಯಗಳು ನಿನ್ನ ಆಲೋಚನೆಗೆ ಬರಬಹುದು. ಆದರೆ ದೇವರಿಂದ ಬಂದಂಥ ಮಾತುಗಳು ಎಂದಿಗೂ ನಿಷ್ಫಲವಾಗುತ್ತಾ ಇಲ್ಲ, ಆಗುವುದೇ ಇಲ್ಲ ಎಂಬುದಾಗಿ ನಾನು ನೀನು ನೆನೆಸಿದ್ದೇವಾ? ಯಾವಾಗ ನಮ್ಮ ಜೀವಿತವನ್ನು ದೇವರ ವಾಕ್ಯದ ಮೇರೆಗೆ ಎಂಬುದಾಗಿ ಒಪ್ಪಿಸಿಕೊಡುತ್ತೇವೋ ಆಗ ನಿಜವಾದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಹೇಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಇದೇ ಪ್ರಶ್ನೆಯನ್ನು ನಾವು ಯೋಸೇಫನಿಗೆ ಕೇಳುವುದಾದರೆ, 2000 ವರ್ಷಗಳ ಹಿಂದೆ ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದನು. ಕ್ರಿಸ್ತನ ಜನನ ಎಂಬುದಾಗಿ ಹೇಳುವಾಗ ನಾವು ಆಚರಣೆ ಮಾಡುವಂಥ ಪದ್ಧತಿಗಳು, ಆಚರಣೆ ಈ ರೀತಿಯಾಗಿರುವಾಗ ಯೋಸೇಫನ ಬಳಿಯಲ್ಲಿ ನಾವು ಹೋಗಿ ಯೋಸೇಫನನ್ನು ನಾವು ಕೇಳುವುದಾದರೆ, ಯೋಸೇಫನೇ ಕ್ರಿಸ್ಮಸ್ ಹಬ್ಬ ಅಂದರೆ ಹೇಗೆ ಇರ್ತದೆ, ಹೇಗಾಯಿತು, ನಿಮ್ಮ ಕಾಲದಲ್ಲಿ ಅದು ಆದಂಥ ಅನುಭವಗಳು ಏನು ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಆತನು ಹೇಳ್ತಾನೆ, ಮತ್ತಾಯನು ಬರೆದ ಸುವಾರ್ತೆ 1:18 ಹೇಳಿದ ಹಾಗೆ ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆ ದಿನದಲ್ಲಿ ಮರಿಯಳು ಪವಿತ್ರಾತ್ಮನ ಮೂಲಕವಾಗಿ ಗರ್ಭವನ್ನು ಧರಿಸಿದಳು. ಆಕೆ ಪವಿತ್ರಾತ್ಮನ ಮೂಲಕವಾಗಿ ಗರ್ಭವನ್ನು ಧರಿಸಿದ ನಂತರ ನನ್ನಲ್ಲಿ ಅನೇಕ ಆಲೋಚನೆಗಳು ಕಾಡತೊಡಗಿದವು. ಯಾವ ಪುರುಷನನ್ನು ಅರಿಯದೇ ಇರುವಂಥ ಅವಳು ಗರ್ಭವನ್ನು ಧರಿಸಿದಳು ಎಂಬ ಸುದ್ದಿ ನನ್ನ ಕಿವಿಗೆ ಬಿದ್ದಾಗ, ಈಗ ನಾನು ಆಲೋಚನೆ ಮಾಡದೆ ಏನು ಮಾಡೋದು, ಸಮಾಜ ಏನೆಂಬುದಾಗಿ ಆಲೋಚನೆ ಮಾಡ್ತದೆ, ನನ್ನ ತಂದೆ ತಾಯಿಗಳು ಏನೆಂಬುದಾಗಿ ಆಲೋಚನೆ ಮಾಡುತ್ತಾರೆ, ಮತ್ತು ನನ್ನ ಸ್ನೇಹಿತರು ಹೇಗೆ ಇದನ್ನು ತೆಗೆದುಕೊಳ್ತಾರೆ, ಮದುವೆ ಆಗುವುದಕ್ಕಿಂತ ಮುಂಚಿತವಾಗಿಯೇ ನನ್ನ ಹೆಂಡತಿ ಗರ್ಭವನ್ನು ಧರಿಸಿದ್ದಾಳೆ ಎಂಬುದಾಗಿ ಹೇಳುವುದಾದರೆ ಹೇಗಾದೀತು ಇದು ಎಂಬುದಾಗಿ ಆಲೋಚನೆಗಳನ್ನು ಮಾಡುತ್ತಾ ನಾನು ಈ ವಿಚಾರವನ್ನು ಬಯಲಿಗೆ ತರದೆ, ಆಕೆಯ ಮರ್ಯಾದೆಯನ್ನು ಕಳೆಯುವಂಥ ಕಾರ್ಯಗಳನ್ನು ನಾನು ಮಾಡದೆ, ನಾನು ಆಲೋಚನೆ ಮಾಡಿ ಈ ವಿಚಾರವನ್ನು ಬಯಲಿಗೆ ತಾರದೆ, ಯಾರಿಗೂ ಹೇಳದೆ ಸುಮ್ಮನೆ ಆಕೆಯನ್ನು ಬಿಟ್ಟು ಬಿಡೋಣ ಎಂಬುದಾಗಿ ನಿರ್ಣಯವನ್ನು ನಾನು ಮಾಡಿಕೊಂಡೆ. ನನ್ನ ಆಲೋಚನೆ, ನನ್ನ ಇಷ್ಟ, ನನ್ನ ಚಿತ್ತ ಅನ್ನುವಂಥದ್ದು ಒಪ್ಪುತ್ತಾ ಇಲ್ಲ. ಹೀಗಿರುವಾಗ ನಾನು ಯೋಚನೆ ಮಾಡಿ ಆಕೆಯನ್ನು ಹೇಗಾದರೂ ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚನೆ ಮಾಡಿ ಒಂದು ದಿನ ರಾತ್ರಿಯಲ್ಲಿ ನಾನು ಮಲಗಿದಾಗ ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡನು. ದೇವದೂತನ ಪಕ್ಕನೆ ಕಾಣಿಸಿಕೊಂಡು, ಯೋಸೇಫನೇ, ನಿನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಈಗೋ ಆಕೆ ಗರ್ಭವನ್ನು ಧರಿಸಿರುವಂಥದ್ದು ಪವಿತ್ರಾತ್ಮನ ಶಕ್ತಿಯಿಂದಲೇ. ಆ ಮಗುವಿಗೆ ನೀನು ಇಮ್ಯಾನ್ಯುವೆಲ್ ಎಂಬುದಾಗಿ ಹೆಸರಿಡಬೇಕು. ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅರ್ಥ. ಹಾಗಾದರೆ ಆ ವಾಕ್ಯವನ್ನು ಕೇಳಿದ ತಕ್ಷಣವೇ ನನಗೆ ಆಲೋಚನೆ ಬಂತು, ಹೇಗೆ ನನ್ನ ಆಲೋಚನೆಗಳನ್ನು ಬದಲಾಯಿಸುವಂಥದ್ದು. ಮನುಷ್ಯನಲ್ಲಿರುವಂಥ ಒಂದು ಸಮಸ್ಯೆ ಏನಂತಂದರೆ, ನಾವೇನನ್ನು ನಿರ್ಣಯ ಮಾಡುತ್ತೇವೋ, ಏನನ್ನು ಆರಿಸಿಕೊಳ್ಳುತ್ತೇವೋ, ನನ್ನ ಆಯ್ಕೆ, ನನ್ನ ಚಿತ್ತ, ನನ್ನ ಇಷ್ಟ ಅನ್ನುವಂಥದ್ದನ್ನು ನಾವು ನಿರ್ಣಯ ಮಾಡಿಕೊಂಡಿರ್ತೇವೆ. ತಕ್ಷಣದಲ್ಲಿ ನಿನ್ನ ಆಲೋಚನೆಗಳನ್ನು ಬದಲಾಯಿಸು, ನಿನ್ನ ಯೋಚನೆ ಮಾಡುವಂಥ ವಿಧಾನವನ್ನು ಬದಲಾಯಿಸು, ನಿನ್ನ ಆಯ್ಕೆ ಸರಿಯಾದದ್ದಲ್ಲ, ಈಗೋ ಬದಲಾಯಿಸ್ಕೊ ಎಂಬುದಾಗಿ ಹೇಳುವಾಗ ಬಹಳ ಕಷ್ಟಕರವಾಗಿ ಕಾಣುತ್ತದೆ. ಹಾಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರ ಆತ್ಮನು ನನಗೆ ದೇವದೂತನ ಮೂಲಕವಾಗಿ ಹೇಳಿದಂಥ ಮಾತೇನೆಂದರೆ, ಆಕೆಯನ್ನು ಸೇರಿಸಿಕೊ, ನಿನ್ನ ಆಲೋಚನೆಗಳನ್ನು ಬದಲಾಯಿಸು. ಹಾಗಾದರೆ ನನ್ನ ದೃಷ್ಟಿಯಲ್ಲಿ ನಿಜವಾದ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಹೇಳುವಾಗ ನನ್ನ ಚಿತ್ತ, ನನ್ನ ಆಲೋಚನೆ, ನನ್ನ ಒಂದು ಆಯ್ಕೆ, ನನ್ನ ಡಿಸಿಷನ್ ಅನ್ನುವಂಥದ್ದನ್ನು ನಾವು ಬದಲಾಯಿಸಿಕೊಂಡು, ದೇವರೇ ನಿನ್ನ ಚಿತ್ತ, ನಿನ್ನ ಆಲೋಚನೆಯಂತೆ ನಾನು ಒಪ್ಪುತ್ತೇನೆ ಎಂಬುದಾಗಿ ಹೇಳಿ ಒಪ್ಪಿಸಿಕೊಡುವಂಥದ್ದೇ ನಿಜವಾದ ಕ್ರಿಸ್ಮಸ್ ಎಂಬುದಾಗಿ ಯೋಸೇಫನು ಹೇಳ್ತಾನೆ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ನಮ್ಮ ಜೀವಿತದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿರುವಂಥ ನಾವುಗಳು ಆಲೋಚನೆಯನ್ನು ಮಾಡಬೇಕು. ಸಂಭ್ರಮ ಸಡಗರ ಇದೇ ನಮ್ಮ ಕ್ರಿಸ್ಮಸ್ ಹಬ್ಬ ಆಗಿದೆಯೋ, ಅಥವಾ ನಿಜವಾದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಿದಂಥ ಅವರನ್ನು ನಾವು ನೋಡುವಾಗ, ಅವರು ಹಾದು ಬಂದಂಥ ಹಾದಿಯನ್ನು ನೋಡುವಾಗ ಹೇಗೆ ಆ ಒಂದು ಪರಿಸ್ಥಿತಿಗಳನ್ನು ಅವರು ಎದುರುಗೊಂಡರು, ಆ ಯೇಸು ಸ್ವಾಮಿ ಶಕಪುರುಷನು ಹುಟ್ಟುವಂಥ ದಿನಗಳಲ್ಲಿ ಹೇಗೆ ಅದಾಯಿತು ಎಂಬುದಾಗಿ ಯೋಚನೆ ಮಾಡುವಾಗ ಈ ಎಲ್ಲ ನಿಜವಾದ ಸಂಗತಿಗಳು ಹೊರಬರ್ತವೆ. ಹಾಗಾದರೆ ಮೂಡಣ ದೇಶದ ಜೋಯಿಸರ ಬಳಿಯಲ್ಲಿ ನಾವು ಹೋಗೋಣ. ಮೂಡಣ ದೇಶದ ಜೋಯಿಸರು ಪಂಡಿತರು, ಜ್ಞಾನಿಗಳು. ಅವರು ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನು ಅವರು ಅಧ್ಯಯನ ಮಾಡಿದವರು.
ಅವರಿಗೆ ಬಂದಂಥ ಆಲೋಚನೆ ಏನೆಂದರೆ, ಒಬ್ಬ ಜಗದ್ರಕ್ಷಕನು ಈ ಲೋಕದಲ್ಲಿ ಹುಟ್ಟುತ್ತಾ ಇದ್ದಾನೆಂಬುದಾಗಿ ಒಂದು ನಕ್ಷತ್ರವನ್ನು, ಆಕಾಶದಲ್ಲಿ ಕಾಣುವಂಥ ಒಂದು ದೊಡ್ಡ ನಕ್ಷತ್ರವನ್ನು ಅವರು ನೋಡಿದರು. ನೋಡಿದ ತಕ್ಷಣ ಅವರಲ್ಲಿ ಬಂದಂಥ ಆಲೋಚನೆ ಏನಂತಂದರೆ, ಈಗ ನಾವು ಹೋಗಿ ಆ ಮಗುವನ್ನು ನೋಡಬೇಕು, ಆ ಮಗುವನ್ನು ನೋಡಬೇಕೆಂಬುದಾಗಿ. ಹೀಗಿರುವಾಗ ಜೋಯ್ಸರ ಬಳಿಯಲ್ಲಿ ನಾವು ಹೋಗಿ ಕೇಳುವುದಾದರೆ, ಪಂಡಿತರೇ, ಜೋಯ್ಸರೇ, ಮೂಡಣ ದೇಶದಿಂದ ಬಂದಂಥ ಜೋಯ್ಸರೇ, ಈ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಹೇಳುವಾಗ ನಾವು ಆಚರಣೆ ಮಾಡಿಕೊಳ್ಳುತ್ತಿರುವಂಥ ರೀತಿ ಈ ರೀತಿಯಾಗಿದೆ. ನಾವು ಬಟ್ಟೆಗಳನ್ನು ಹಾಕಿಕೊಂಡು ಮತ್ತು ಸಂತೋಷ ಪಡುತ್ತಾ, ಉಲ್ಲಾಸ ಪಡುತ್ತಾ, ಊಟಗಳನ್ನು ಮಾಡುತ್ತಾ, ಅನೇಕ ನಮ್ಮ ಮನೆಗಳಲ್ಲಿ ಕೆಲವರು ಕುಡಿಯುವಂಥ ಅಭ್ಯಾಸಗಳು ಸಹ ಇವೆ. ಈ ರೀತಿಯಾಗಿ ಆಚರಣೆ ಮಾಡಿಕೊಳ್ಳುವಂಥ ನಮಗೆ ನಿಮ್ಮ ಸಂದೇಶ ಏನಾಗಿದೆ, ಹೇಗಿತ್ತು ಆ ದಿನ ಎಂಬುದಾಗಿ ಕೇಳುವಾಗ ಮೂಡಣ ದೇಶದ ಜೋಯ್ಸರು ಹೇಳ್ತಾರೆ, ಯಾವಾಗ ಆಕಾಶದಲ್ಲಿ ಆ ನಕ್ಷತ್ರವನ್ನು ನಾವು ನೋಡಿದೆವು, ಆ ದಿನದಲ್ಲಿ ಯೋಚನೆ ಮಾಡಿದೆವು, ಆ ಜಗದ್ರಕ್ಷಕನನ್ನು ನಾವು ನೋಡಬೇಕು ಎಂಬುದಾಗಿ ಹೇಳಿ, ನಾವು ಒಂಟೆಯ ಮೇಲೆ ಕುಳಿತುಕೊಂಡವರಾಗಿ ಅನೇಕ ವಸ್ತುಗಳನ್ನು, ಆಹಾರಗಳನ್ನು ನಾವು ತೆಗೆದುಕೊಂಡು, ಮಾತ್ರವಲ್ಲದೆ ಆ ಜಗದ್ರಕ್ಷಕನು, ಶಕಪುರುಷನು ಮತ್ತು ಇತಿಹಾಸವನ್ನು ಎರಡೂ ಭಾಗವಾಗಿ ಮಾಡಲಿಕ್ಕಿರುವಂಥ ಆ ಯೇಸುವನ್ನು ನಾವು ನೋಡಿ ಆರಾಧಿಸಬೇಕು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ಆಗ ನಾವು ಕಷ್ಟಪಟ್ಟು, ಪ್ರಯಾಸಪಟ್ಟು, ಅನೇಕ ದಿನಗಳವರೆಗೆ ಪ್ರಯಾಣಗಳನ್ನು ಮಾಡುತ್ತಾ ನಾವು ಮುಂದೆ ಸಾಗಿದೆವು. ಆ ನಕ್ಷತ್ರವು ನಮಗೆ ಮಾರ್ಗದರ್ಶಕವಾಗಿತ್ತು. ಆ ನಕ್ಷತ್ರವು ಒಂದೇ ಸ್ಥಳದಲ್ಲಿ ಇರುವಂಥ ನಕ್ಷತ್ರವಲ್ಲ, ಅದು ಚಲಿಸುವಂಥ ನಕ್ಷತ್ರ. ಆ ಚಲಿಸುವಂಥ ನಕ್ಷತ್ರವನ್ನು ನೋಡುತ್ತಲೇ ನಾವು ಹಿಂಬಾಲಿಸಿದೆವು. ಇನ್ನೇನು ನಾವು ಯೆರೂಸಲೇಮು, ಬೆತ್ಲೆಹೇಮಿನ ಬಳಿಯಲ್ಲಿ ನಾವು ಬರುವಾಗ ನಮಗೆ ಆಲೋಚನೆ ಬಂತು, ರಾಜನೊಬ್ಬನು ಹುಟ್ಟುತ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಆತನು ಅರಮನೆಯಲ್ಲಿ ಹುಟ್ಟಿರಬಹುದಲ್ಲವೇ ಎಂಬುದಾಗಿ ನೆನೆಸಿ ನಾವು ಅರಮನೆಗೆ ಹೋದೆವು. ಅಲ್ಲಿರುವಂಥ ರಾಜನನ್ನು ವಿಚಾರಿಸಿದೆವು. ಮಹಾರಾಜನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನು ಹುಟ್ಟುವಂಥ ಸ್ಥಳ ಎಲ್ಲಿ ಎಂಬುದಾಗಿ ಕೇಳುವಾಗ ಅವನಿಗೆ ಆಶ್ಚರ್ಯವಾಯಿತು. ಯಾಕೆ ನೀವು ಬಂದಿದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಆಗ ನಾವು ಹೇಳಿದೆವು, ನಾವು ಆತನಿಗೆ ಅಡ್ಡ ಬಿದ್ದು ನಮಸ್ಕರಿಸಬೇಕು. ಆತನು ಜಗದ್ರಕ್ಷಕನಾದಂಥ ದೇವರು ಮತ್ತು ಆತನು ವಿಶೇಷವಾದಂಥ ವ್ಯಕ್ತಿಯಾಗಿದ್ದಾನೆ. ಆತನನ್ನು ನಾವು ನೋಡುವುದಕ್ಕಾಗಿ, ಅಡ್ಡ ಬಿದ್ದು ಆರಾಧಿಸುವುದಕ್ಕಾಗಿ ಬಂದೆವು ಎಂಬುದಾಗಿ ಅವರು ಹೇಳುವಾಗ ಆ ರಾಜನಲ್ಲಿ ಕಳವಳ ಉಂಟಾಯಿತು, ಭಯ ಉಂಟಾಯಿತು. ನನಗಿಂತಲೂ ಇನ್ನೊಬ್ಬ ರಾಜನು ಯಾವನು ಬರುವವನಿದ್ದಾನೆ ಎಂಬುದಾಗಿ ಯೋಚನೆ ಮಾಡಿ ಅಲ್ಲಿರುವಂಥ ಎಲ್ಲ ಶಾಸ್ತ್ರಿಗಳನ್ನು ಅವನು ಕರೆದು ಹೇಳ್ತಾನೆ, ಈಗೋ ನೀವು ಶಾಸ್ತ್ರಗಳನ್ನು ಹುಡುಕಿರಿ, ನನಗೆ ಹೇಳಿರಿ, ಯಾರೋ ಒಬ್ಬ ಜಗದ್ರಕ್ಷಕನು ಹುಟ್ಟುತ್ತಾ ಇದ್ದಾನೆ, ಮಾತ್ರವಲ್ಲ ಅವನು ರಾಜಾದಿರಾಜನು, ಯಹೂದ್ಯರ ರಾಜನೆಂಬುದಾಗಿ ಈ ಜನರು ಹೇಳ್ತಾ ಇದ್ದಾರೆ. ನನಗಿಂತಲೂ ಒಬ್ಬ ರಾಜನ ಅವಶ್ಯಕತೆ ಇದೆಯಾ? ಯಾರು ಆ ರಾಜನು? ಅದನ್ನು ನೋಡ್ರಿ ಎಂಬುದಾಗಿ ಹೇಳುವಾಗ ಅವರು ಜೋಯ್ಸರು ಹೋಗಿ ಎಲ್ಲ ಧರ್ಮಶಾಸ್ತ್ರವನ್ನು, ಎಲ್ಲ ಇವುಗಳನ್ನು, ಪುಸ್ತಕಗಳನ್ನು ನೋಡಿ ಅವರು ಕೊನೆಯದಾಗಿ ಅವರು ಬರ್ತಾರೆ, ಹೇಳ್ತಾರೆ, ಹೌದು, ಒಬ್ಬ ರಾಜಾದಿರಾಜನು ಹುಟ್ಟಲಿಕ್ಕಿದ್ದಾನೆ, ಆತನು ಮಹಾಪುರುಷನು ಎಂಬುದಾಗಿ ಹೇಳುವಾಗ ಈತನಿಗೆ ಆಶ್ಚರ್ಯವಾಗ್ತದೆ. ಆಗ ಹೆರೋದನು ಹೇಳ್ತಾನೆ, ನೀವು ಹೊರಟು ಹೋಗಿ ನೀವು ಆ ಮಗುವನ್ನು ನೋಡ್ರಿ, ಆ ಮಗುವನ್ನು ನೋಡಿದ ನಂತರ ನೀವು ಬಂದು ನನಗೆ ತಿಳಿಸಿರಿ, ಯಾಕಂದರೆ ನಾನು ಆ ಮಗುವಿಗೆ ಹೋಗಿ ಅಡ್ಡ ಬಿದ್ದು ನಾನು ಸಹ ಆರಾಧನೆ ಮಾಡಬೇಕೆಂಬುದಾಗಿ ಈತನು ಹೇಳಿದನು. ಆಮೇಲೆ ನಡೆದಂಥ ಘಟನೆಯನ್ನು ನಾವು ನೋಡುವಾಗ, ಅವರು ಹಿಂತಿರುಗಿ ಬಾರದೇ ಇರುವಾಗ ಈತನ ಪ್ರತಿಕ್ರಿಯೆ ಏನಾಗಿತ್ತಂದರೆ, ಎಲ್ಲ ಚೊಚ್ಚಲು ಮಕ್ಕಳನ್ನು, ಗಂಡು ಮಕ್ಕಳನ್ನು ನಾಶ ಮಾಡಿರಿ, ಅವರನ್ನು ಕೊಂದು ಬಿಡ್ರಿ ಎಂಬ ಆಜ್ಞೆಯನ್ನು ರಾಜನು ಹೊರಡಿಸಿದನು. ನಾನು ಹೇಳುವಂಥದ್ದೇನೆಂದರೆ, ಈ ದಿನದಲ್ಲಿ, ಆ ದಿನದಲ್ಲಿ ನಾವು 3 ಜನ ಜೋಯ್ಸರು, ಪಂಡಿತರು ಯೇಸುವನ್ನು ಹುಡುಕಿಕೊಂಡು ಹೋಗುವಾಗ ಮಾರ್ಗದರ್ಶನ ನೀಡಿದಂಥ ಆ ನಕ್ಷತ್ರವನ್ನು ನಾವು ಬಿಟ್ಟೆವು. ಹತ್ತಿರ ಬಂದಿದ್ದೇವೆ, ಈಗೋ ರಾಜನ ಮನೆ ಹತ್ತಿರ ಬಂದಿದ್ದೇವೆ, ಅರಮನೆ ಇಲ್ಲೇ ಇದೆ, ರಾಜನು ಆತನು ಇಲ್ಲೇ ಇರಬಹುದೆಂಬುದಾಗಿ ಹೇಳಿ ನಾವು ಆ ಮಾರ್ಗದರ್ಶನವನ್ನು, ದೇವರ ಮಾರ್ಗದರ್ಶನವನ್ನು, ನಕ್ಷತ್ರ ತೋರಿಸುವಂಥ ಹಾದಿಯನ್ನು ಬಿಟ್ಟು ನಮ್ಮದೇ ಆದಂಥ ಆಲೋಚನೆಯನ್ನು ಹಿಡಿದುಕೊಂಡು ನಾವು ಬೇರೆ ಕಡೆ ಮಾರ್ಗವನ್ನು ಬದಲಾಯಿಸಿ ಆ ರಾಜನ ಬಳಿಗೆ ಹೋದದ್ದರಿಂದ ಇಷ್ಟೆಲ್ಲ ಅನಾಹುತವಾಯಿತು. ಆದರೆ ತಿರುಗಿ ನಾವು ಹೊರಗಡೆ ಬಂದ ಮೇಲೆ ಆ ನಕ್ಷತ್ರ ಅಲ್ಲೇ ನಿಂತಿತ್ತು. ನಾವು ಆ ನಕ್ಷತ್ರವನ್ನು ನೋಡುವಾಗ ತಿರುಗಿ ಅದು ಚಲಿಸುವುದಕ್ಕೆ ಪ್ರಾರಂಭವಾಯಿತು. ಅದು ಚಲಿಸುವಾಗ ನಾವು ಅದನ್ನು ಹಿಂಬಾಲಿಸಿ ಯೇಸು ಹುಟ್ಟಿದಂಥ ಸ್ಥಳಕ್ಕೆ, ಆ ಮನೆಯೊಳಗೆ ನಾವು ಬಂದೆವು. ಅಲ್ಲಿ ನೋಡುವಾಗ ಜಗದ್ರಕ್ಷಕನು, ರಾಜಾದಿರಾಜನು, ಯಹೂದ್ಯರ ರಾಜನು ಅಲ್ಲಿ ಹುಟ್ಟಿರುವುದನ್ನು ನಾವು ನೋಡುವಾಗ ಆಶ್ಚರ್ಯವಾಯಿತು. ಹೀಗಿರುವಾಗ ನಾವು ಕಾಣಿಕೆಗಳನ್ನು ತಂದಿದ್ದೆವು. ಬಂಗಾರ ಮತ್ತು ಧೂಪ, ರಕ್ತಬೋಳ ಇವುಗಳನ್ನು ಕಾಣಿಕೆಯಾಗಿ ನಾವು ತಂದಿದ್ದೆವು. ಆ ಬಂಗಾರ ರಾಜಾದಿರಾಜನನ್ನು ಸೂಚಿಸುವಂಥದ್ದು, ಧೂಪ ಮಹಾಯಾಜಕನನ್ನು ಸೂಚಿಸುವಂಥದ್ದು, ಸುಗಂಧ ದ್ರವ್ಯಗಳು, ರಕ್ತಬೋಳ ಅದು ಸತ್ತವರಿಗೆ ವಾಸನೆ ಬಾರದ ಹಾಗೆ ಅದನ್ನು ಸಂರಕ್ಷಿಸುವುದಕ್ಕಾಗಿ ಹಾಕುವಂಥ ಸುಗಂಧ ದ್ರವ್ಯಗಳು.
ರಕ್ತಬೋಳವನ್ನು, ಅದು ರಕ್ಷಕನನ್ನು ಸೂಚಿಸುವಂಥದ್ದಾಗಿದೆ. ಹೀಗಿರುವಾಗ ನಾವು ಇಡೀ ಲೋಕಕ್ಕೆ ರಾಜಾದಿರಾಜನಾಗಿರುವಂಥ ಯೇಸುವಿಗೆ, ಮಹಾಯಾಜಕನಾದಂಥ ಯೇಸುವಿಗೆ ಮತ್ತು ಇಡೀ ಲೋಕವನ್ನು ಪಾಪದಿಂದ ಬಿಡುಗಡೆ ಮಾಡಿ ರಕ್ಷಿಸುವಂಥ ಯೇಸುವಿಗೆ ನಮ್ಮ ಕಾಣಿಕೆಗಳನ್ನು, ನಾವು ತಂದಂಥ ಕಾಣಿಕೆಗಳು ಏನನ್ನು ಸೂಚಿಸ್ತವೋ ಆತನ ಪಾದದ ಬಳಿಯಲ್ಲಿಟ್ಟು ಅಡ್ಡಬಿದ್ದು ಆತನನ್ನು ಆರಾಧಿಸಿದೆವು. ಆ ದಿನದಲ್ಲಿ ಉಂಟಾದಂಥ ಸಂತೋಷ ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಅನುಭವಿಸಲಿಲ್ಲ. ಇದೇ ನಿಜವಾದ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಹೇಳುವಾಗ ದೇವರ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು. ದೇವರ ಮಾರ್ಗದರ್ಶನವನ್ನು ಬಿಟ್ಟು ಹೋಗುವಾಗ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಮಾತ್ರವಲ್ಲದೆ ದೇವರನ್ನು ನಾವು ನೋಡುವಾಗ ಆತನನ್ನು ಆರಾಧನೆ ಮಾಡಿದೆವು. ಹೀಗಿರುವಾಗ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಹೇಳುವಾಗ, ನಿಜವಾದ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಹೇಳುವಾಗ ನಮ್ಮ ಮಾರ್ಗಗಳನ್ನು ಹಿಡಿದು ನಮ್ಮ ಆಲೋಚನೆ ಪ್ರಕಾರವಾಗಿ ನಾವು ಮಾರ್ಗದರ್ಶನಗಳನ್ನು ಹೊಂದಿದವರಾಗಿ ಹೋಗುವಂಥದ್ದಲ್ಲ. ಈಗೋ ದೇವರ ಮಾರ್ಗದರ್ಶನದಲ್ಲಿ ನಾವು ಹೋಗುವಾಗ ದೇವರ ಆತ್ಮನು ತಾನೇ ಸರಿಯಾದ ಮಾರ್ಗಕ್ಕೆ ನಮ್ಮನ್ನು ನಡೆಸಿ ಆ ಯೇಸುವನ್ನು ನಾವು ನೋಡಿ ಆತನನ್ನು ಆರಾಧಿಸುವಂಥ ಕೃಪೆಯನ್ನು ದೇವರು ನಮ್ಮ ಜೀವಿತದಲ್ಲಿ ಅನುಗ್ರಹ ಮಾಡಿದೆ ಎಂಬುದಾಗಿ ಜೋಯಿಸರು ಹೇಳುವುದನ್ನು ನಾವು ಕೇಳುತ್ತೇವೆ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಈ ದಿನ ವೀಕ್ಷಕರೇ, ನೀವೆಲ್ಲರೂ ಈ ಸಂದೇಶವನ್ನು ಕೇಳ್ತಾ ಇರುವಂಥವರಿಗೆ ನಾನು ಹೇಳುವಂಥದ್ದೇನೆಂದರೆ, ನಾವು ಆಚರಿಸುವಂಥ ಕ್ರಿಸ್ಮಸ್ ಹಬ್ಬ ಅದು ಕೇವಲ ಸಡಗರ ಸಂಭ್ರಮದಿಂದ ಕೂಡಿರುವಂಥದ್ದಾಗಿದೆಯಾ, ಅಥವಾ ಈ ರೀತಿಯಾದಂಥ ಆಲೋಚನೆಗಳನ್ನು ನಾವು ಹೊಂದಿದವರಾಗಿ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಆತನು ಹುಟ್ಟಿದಂಥ ಜನನದ ದಿನ. ಆತನು ಹುಟ್ಟುವುದರ ಮೂಲಕವಾಗಿ ಇತಿಹಾಸವನ್ನು 2 ಭಾಗವನ್ನಾಗಿ ಆತನು ಮಾಡಿದ್ದಾನೆ. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ. ಇವು 2 ಇಲ್ಲದೆ ನಾವು ಕ್ಯಾಲೆಂಡರ್ನ ನಾವು ದಿನಾಂಕಗಳನ್ನು ಎಣಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವುದೇ ದೇಶ, ಯಾವುದೇ ರಾಷ್ಟ್ರ, ಯಾವುದೇ ವಿಶ್ವದ ಎಲ್ಲೆಡೆ ಇರುವುದಾದರೂ ಸಹ ನಮ್ಮ ದಿನಗಳನ್ನು ನಾವು ಎಣಿಸಬೇಕಾದ್ರೆ ನಮ್ಮ ಜನ್ಮದಿನ, ನಮ್ಮ ಮನೆ ರಿಜಿಸ್ಟ್ರೇಷನ್ ದಿನ, ಅಥವಾ ಯಾವುದೇ ಒಂದು ಇದಕ್ಕೆ ಅಗ್ರಿಮೆಂಟ್ ಆಗ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಅಲ್ಲಿ ಡೇಟನ್ನು ನಾವು ಹಾಕ್ತೇವೆ ಅಲ್ವಾ? ಕ್ರಿಸ್ತ ಶಕ ಎಂಬುದಾಗಿ ಹಾಕ್ತೇವೆ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನು ಆತನು ಕೇವಲ ಸಾಮಾನ್ಯವಾದಂಥ ವ್ಯಕ್ತಿಯಲ್ಲ, ದೇವಾದಿ ದೇವನೇ ನರಾವತಾರವೆತ್ತಿ ಈ ಲೋಕದಲ್ಲಿ ಆತನು ಬಂದು ನಮ್ಮೆಲ್ಲರ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಡುವುದಕ್ಕಾಗಿ ಬಂದಂಥ ದಿನ. ಹೀಗಿರುವಾಗ ಈ ದಿನ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಹೇಳುವಾಗ ಸಂತೋಷ ಸಡಗರದಿಂದ ಆಚರಣೆ ಮಾಡುತ್ತೇವೆ, ಅದು ಒಳ್ಳೆಯದೇ. ಅದರ ಜೊತೆಯಲ್ಲಿ ಮರಿಯಳ ಆಲೋಚನೆ ಹೇಗಿತ್ತು ಮತ್ತು ಯೋಸೇಫನ ಆಲೋಚನೆ ಹೇಗಿತ್ತು, ಮೂಡಣ ದೇಶದ ಜೋಯಿಸರ ಆಲೋಚನೆ ಹೇಗಿತ್ತು ಎಂಬುದಾಗಿ ನಾವು ಯೋಚನೆ ಮಾಡುವಾಗ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದೇ, ದೇವರ ಮಾತಿಗೆ ಓಗೊಡುವಂಥದ್ದೇ ಅದು ನಿಜವಾದ ಕ್ರಿಸ್ಮಸ್ ಹಬ್ಬವಾಗಿರುತ್ತದೆ. ಮಾತ್ರವಲ್ಲದೆ ನಮ್ಮ ಕಾಣಿಕೆಗಳನ್ನು ಕರ್ತನಿಗೆ ಸಮರ್ಪಿಸುವಂಥದ್ದೇ. ದೇವಾದಿ ದೇವನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರವಾಗಿ ಆತನು ಕೊಟ್ಟಿದ್ದಾನೆ. ಆತನೇ ಕರ್ತನಾದಂಥ ಯೇಸು ಕ್ರಿಸ್ತನು. ಆತನಲ್ಲಿ ನಾವು ನಂಬಿಕೆ ಇಡುವುದರ ಮೂಲಕವಾಗಿ ಪಾಪ ಪರಿಹಾರ ಮತ್ತು ಬಿಡುಗಡೆ, ಶಾಪದಿಂದ ಬಿಡುಗಡೆಯನ್ನು ನಾವು ಹೊಂದುತ್ತೇವೆ. ಮಾತ್ರವಲ್ಲ, ದೇವರ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುತ್ತೇವೆ. ಕ್ರಿಸ್ತನ ಜನನ ಅದು ಮಾನವ ಕುಲಕೋಟಿಗೆ ರಕ್ಷಣೆಯನ್ನು ತಂದಂಥ ದಿನವಾಗಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದಿರುವಂಥದ್ದು ಅಕಸ್ಮಾತ್ತಾಗಿ ಆತನು ಜನಿಸಿ ಬಂದಂಥ ಸಂಗತಿಯಲ್ಲ. ಪೂರ್ವದಲ್ಲಿಯೇ ಪ್ರವಾದಿಗಳು ಅದನ್ನು ಅವರು ಪ್ರವಾದನೆ ಮಾಡಿದ್ದರು. ಒಂದು ಮಗು ನಮಗೋಸ್ಕರವಾಗಿ ಹುಟ್ಟುತ್ತದೆ ಎಂಬುದಾಗಿ ಯೆಶಾಯನು ತನ್ನ ಗ್ರಂಥದಲ್ಲಿ ಹೇಳಿದ್ದನು. ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ 700-800 ವರ್ಷಗಳ ಹಿಂದೆ ಪ್ರವಾದಿಗಳು ಪ್ರವಾದನೆಗಳನ್ನು ಮಾಡಿದ್ದರು. ಆದ್ದರಿಂದ ಯೇಸು ಕ್ರಿಸ್ತನ ಜನನ ಅಕಸ್ಮಾತ್ತಾಗಿ ಆಗಿರುವಂಥದ್ದಲ್ಲ, ಪೂರ್ವದಲ್ಲಿಯೇ ಪ್ರವಾದಿಗಳು ಹೇಳಿದಂಥ ಪ್ರವಾದನೆಗಳ ನೆರವೇರಿಕೆಯಾಗಿರುವಂಥದ್ದಾಗಿದೆ. ಮಾತ್ರವಲ್ಲದೆ ಕ್ರಿಸ್ತನ ಒಂದು ಜನನ ಪಾಪಿಗಳಾದಂಥ ನಮಗೆ ನಿರೀಕ್ಷೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಪಾಪದ ಭಯದಲ್ಲಿ ನಾವು ಜೀವಿಸ್ತಾ ಇದ್ದೆವು. ಒಂದು ದಿನ ಆ ದೇವದೂತನು ಕುರುಬರಿಗೆ ಕಾಣಿಸಿಕೊಂಡು ಹೇಳ್ತಾನೆ, ಇಗೋ ಹೆದರಬೇಡಿರಿ, ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಹೆದರಬೇಡಿರಿ, ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಈ ಲೋಕದಲ್ಲಿ ಜೀವಿಸುವಂಥ ನಮಗೆ ಅನೇಕ ರೀತಿಯಾದಂಥ ಭಯಗಳು ಕಾಡ್ತಾ ಇವೆ. ಆರ್ಥಿಕವಾದಂಥ ಇಬ್ಬಂದಿಯ ಭಯ ಮತ್ತು ಅನಾರೋಗ್ಯದ ಭಯ, ಮರಣದ ಭಯ, ಜನರ ಭಯ, ಸಮಾಜದಲ್ಲಿ ಅನೇಕ ವಿಧವಾದಂಥ ಭಯಗಳಲ್ಲಿ ಜೀವಿಸುವಂಥ ಮನುಷ್ಯನಿಗೆ ಮತ್ತು ಪಾಪದಲ್ಲಿ ಜೀವಿಸಿ ನರಕಕ್ಕೆ ಪಾತ್ರನಾಗಿರುವಂಥ ಮನುಷ್ಯನಿಗೆ ನಿತ್ಯ ಜೀವವನ್ನು ಉಂಟು ಮಾಡುವಂಥ, ನಿರೀಕ್ಷೆಯನ್ನು ಉಂಟು ಮಾಡುವಂಥ ಈ ಒಂದು ಸಂದೇಶವನ್ನು ಆ ದೇವದೂತರು ಆ ದಿನದಲ್ಲಿ ದೂತರಿಗೆ ಹೇಳ್ತಾರೆ, ಹೆದರಬೇಡ್ರಿ, ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹಾಗಾದರೆ ಆ ಒಂದು ಸಮಾಚಾರವನ್ನು ಕೇಳುವಾಗ ಆ ದೂತರಲ್ಲಿ ಸಂತೋಷ ಉಂಟಾಯಿತು. ಆತನನ್ನು ನಾವು ನೋಡಬೇಕೆಂಬುದಾಗಿ ಹೇಳಿ ಮಂದೆಗಳನ್ನು ಅಲ್ಲಿಯೇ ಬಿಟ್ಟು ಅವರು
ಹೋಗಿ ಆ ಯೇಸು ಹುಟ್ಟಿದಂಥ ಮನೆಯನ್ನು ಹೋಗಿ ನೋಡುವಾಗ ಆ ಮಗುವನ್ನು ನೋಡಿ ಸಂತೋಷ ಪಡುವುದನ್ನು ನಾವು ನೋಡುತ್ತೇವೆ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಕ್ರಿಸ್ತನ ಜನನ ಪಾಪ ಪರಿಹಾರವನ್ನು ಉಂಟು ಮಾಡುವಂಥದ್ದಾಗಿದೆ. ಕ್ರಿಸ್ತನ ಜನನ ಒಂದು ನಿರೀಕ್ಷೆಯನ್ನು ಅದು ಉಂಟು ಮಾಡುವಂಥದ್ದಾಗಿದೆ. ಕ್ರಿಸ್ತನ ಜನನ ಅಸಮಾಧಾನದಲ್ಲಿ ಜೀವಿಸುವಂಥ ಲೋಕದ ಜನರಿಗೆ ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ನಾವು ಕ್ರಿಸ್ತನನ್ನು ತಂದೆ, ದೇವರು, ರಕ್ಷಕನು ಎಂಬುದಾಗಿ ನಾವು ಅಂಗೀಕರಿಸಿಕೊಳ್ಳುವಾಗ ನಾವು ಆ ಕ್ರಿಸ್ಮಸ್ ಹಬ್ಬದ ಸಂತೋಷವನ್ನು ನಮ್ಮ ಜೀವಿತದಲ್ಲಿ ಅನುಭವಿಸ್ತೇವೆ. ಹಾಗಾಗುವಂಥ ದೇವರ ಆತ್ಮನು ತನ್ನ ಕೃಪೆಯನ್ನು ನಿಮಗೆ ಅನುಗ್ರಹ ಮಾಡಲೆಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಹೀಗಿರುವಾಗ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿಕೊಳ್ಳುವಂಥ ನೀವು ಆಲೋಚನೆ ಮಾಡಿ, ಯಾವ ರೀತಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೇನೆ, ಇದು ಹೇಗಾದೀತು ಎಂಬುದಾಗಿ ಅನೇಕ ಸಂಗತಿಗಳು ಆಗುತ್ತವೆ ಎಂಬುದಾಗಿ ನಾನು ಈ ದಿನ ನಂಬುತ್ತೇನೆ. ದೇವರ ಚಿತ್ತಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ. ನನ್ನ ಕಾಣಿಕೆಗಳನ್ನು ಕರ್ತನಿಗೆ ನಾನು ಸಮರ್ಪಿಸಿ ಆತನ ಅಡ್ಡಬಿದ್ದು ಆರಾಧಿಸುವಂಥದ್ದೇ ನಿಜವಾದ ಕ್ರಿಸ್ಮಸ್ ಹಬ್ಬ. ಹೀಗಿರುವಾಗ ದೇವರ ವಾಕ್ಯವನ್ನು ಕೇಳಿದಂಥ ನೀವು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ಅದ್ಭುತವಾದ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುವನಾಗಿದ್ದೇನೆ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪರಿಶುದ್ಧನಾದಂಥ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಒಡೆಯನೇ, ಈ ದಿನದಲ್ಲಿ ನಾವು ನಿನ್ನ ಸತ್ಯ ಸಂದೇಶವನ್ನು ಕೇಳಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯ ಜೀವವುಳ್ಳದ್ದು, ನಿನ್ನ ವಾಕ್ಯ ಮಾತನಾಡುವಂಥದ್ದು. ಕರ್ತನೆ, ಕ್ರಿಸ್ಮಸ್ ಹಬ್ಬದ ಆ ಶಾಂತಿ, ಸಮಾಧಾನ, ಸಂತೋಷವನ್ನು, ನಿನ್ನ ಸ್ವರವನ್ನು ಕೇಳುವಂಥ ವೀಕ್ಷಕರ ಜೀವಿತದಲ್ಲಿ, ಕುಟುಂಬಗಳಲ್ಲಿ ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಪ್ರತ್ಯೇಕವಾಗಿ ಅವರಿರುವಂಥ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡಿ ನಿಜವಾದ ಕ್ರಿಸ್ಮಸ್ ಹಬ್ಬದ ಶಾಂತಿ, ಸಮಾಧಾನವನ್ನು ಅನುಗ್ರಹ ಮಾಡು. ಆರೋಗ್ಯ ಭಾಗ್ಯಗಳಿಂದ ತುಂಬಿಸು. ನಿನ್ನನ್ನು ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ಈ ಸತ್ಯಾಂಶಗಳನ್ನು ಗ್ರಹಿಸಿಕೊಂಡವರಾಗಿ ನಿನಗೆ ಅಡ್ಡಬಿದ್ದು ಆರಾಧಿಸುವಂತೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಯಾವ ಉದ್ದೇಶದಿಂದ ನೀನು ಬಂದಿದ್ದೀಯೋ ಆ ರಕ್ಷಣಾ ಪ್ರಣಾಳಿಕೆಯಲ್ಲಿ ಕರ್ತನೆ ಇವರ ಒಂದು ಕಾರ್ಯಗಳು ನೆರವೇರಲಿ, ರಕ್ಷಣೆಯನ್ನು ಹೊಂದಲಿ, ಆತ್ಮಗಳು ಆದಾಯವಾಗಲೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿದ್ದೇವೆ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸವು ವೀಕ್ಷಕರಿಗೆ ಅವರ ಕುಟುಂಬದಲ್ಲಿ ನಿರಂತರವಾಗಿ ಆಶೀರ್ವಾದ ಉಂಟು ಮಾಡಲಿ. ಆಮೇನ್.